ನೀವು ಸ್ಟಾಕ್ ಮಾರ್ಕೆಟ್ ಸ್ಟಡಿ ಮಾಡ್ತಿದ್ದೀರಾ? ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ರೆಗ್ಯುಲರ್ ಆಗಿ ಅದನ್ನು ಫಾಲೋ ಮಾಡ್ತೀರಾ? ಹಾಗಾದರೆ ಆಸ್ಟ್ರಾಲಜಿಕಲಿ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಲಾಭ ಇದೆಯಾ, ನಷ್ಟ ಇದೆಯಾ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ನಿಮ್ಮ ಜಾತಕದಲ್ಲಿ ರಾಹು ಮತ್ತೆ ಕೇತು ಬಲವಾಗಿದ್ರೆ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಜಾಸ್ತಿ ಆಗತ್ತೆ. ಈ ಅನಿರೀಕ್ಷಿತ ತಿರುವುಗಳಲ್ಲಿ ಧನ ಲಾಭ ಕೂಡ ಒಂದು. ಈ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಜ್ಞಾನ ಮತ್ತೆ ಬುದ್ಧಿಯ ಅವಶ್ಯಕತೆ ಇದೆ. ಅಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಗುರು, ಬುದ್ಧಿಗೆ ಸಂಬಂಧಪಟ್ಟಂತೆ ಬುಧ, ಈ ಎರಡು ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗಿರಬೇಕು, ವೀಕ್ ಆಗಿರಬಾರ್ದು, ದುರ್ಬಲ ಸ್ಥಾನದಲ್ಲಿ ಇರಬಾರ್ದು, ಬಾಧಿತನಾಗಿ ಇರಬಾರ್ದು. ಹಾಗೆ ನಿಮ್ಮ ಜಾತಕದಲ್ಲಿ ಚಂದ್ರ ಬಾಧಿತನಾಗಿರಬಾರ್ದು ಮುಖ್ಯವಾಗಿ. ಯಾಕಂದ್ರೆ ಚಂದ್ರ ಚಂಚಲ ಮನಸ್ಥಿತಿಯನ್ನ ಕೊಟ್ಬಿಡ್ತಾನೆ. ಇದರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ದಾರಿ ತಪ್ಪುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂತಹ ಮನಸ್ಥಿತಿ ಇದ್ದಾಗ ನೀವು ಇನ್ವೆಸ್ಟ್ ಮಾಡೋದು ಅಥವಾ ಎಕ್ಸಿಟ್ ಆಗೋದು ನಿಮಗೆ ಲಾಸಸ್ನ ಉಂಟು ಮಾಡುತ್ತೆ. ಈ ಚಂದ್ರ ವೀಕ್ ಇದ್ದಾಗ ನೀವು ಸ್ಟಾಕ್ಸ್ ಇಂದ, ಶೇರ್ ಮಾರುಕಟ್ಟೆಯಿಂದ ದೂರ ಇರೋದೇ ಒಳ್ಳೆಯದು. ಇದಲ್ಲದೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ 8ನೇ ಮನೆ ಅಧಿಪತಿ ನಿಮ್ಮ 4ನೇ ಮನೆಯಲ್ಲಿ, 5ನೇ ಮನೆಯಲ್ಲಿ, 9ನೇ ಮನೆಯಲ್ಲಿ, 10ನೇ ಮನೆಯಲ್ಲಿ ಇದ್ದಾಗ ನೀವು ಸ್ಟಾಕ್ಸ್ ಅಲ್ಲಿ, ಶೇರ್ ಮಾರುಕಟ್ಟೆಯಲ್ಲಿ ನಷ್ಟವನ್ನ ಅನುಭವಿಸ್ತೀರಾ. ನೀವು ಕೈ ಹಾಕೋದಕ್ಕೂ ಹೋಗಬೇಡಿ. ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪರ್ಸನಲೈಸ್ಡ್ ಪ್ರೆಡಿಕ್ಷನ್ಸ್ ಬೇಕಾ? ಯಾವ ವರ್ಷದಲ್ಲಿ, ಯಾವ ತಿಂಗಳಲ್ಲಿ ನಿಮಗೆ ಪ್ರಾಫಿಟ್ ಬರಬಹುದು, ಯಾವಾಗ ನೀವು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನೇನಾದರೂ ತಿಳ್ಕೊಬೇಕಾ? ಹಾಗಾದರೆ ಇಲ್ಲಿ ಕೊಟ್ಟಿರುವಂತಹ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಿಮ್ಮ ಜಾತಕದ ಅನುಗುಣವಾಗಿ ಪರ್ಸನಲೈಸ್ಡ್ ಪ್ರೆಡಿಕ್ಷನ್ಸ್ ಕೊಡ್ತೀನಿ. ಆಸ್ಟ್ರಾಲಜಿ ಪ್ರಕಾರ ನೀವು ಇನ್ವೆಸ್ಟ್ ಮಾಡಬೇಕೋ ಇಲ್ವೋ ಅನ್ನೋದನ್ನ ಅನಲೈಸ್ ಮಾಡಿ ಕೊಡ್ತೀನಿ. ಹಾಗೆ ನ್ಯೂಮರಾಲಜಿ ಪ್ರಕಾರ ಯಾವ ಮಂತಲ್ಲಿ, ಯಾವ ಇಯರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಸಿಗುತ್ತೆ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಇದಲ್ಲದೆ ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಆಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿ ಪ್ರಕಾರ 50% ಪ್ರಿಡಿಕ್ಷನ್ಸ್ ಅಷ್ಟೇ ಪಾಸಿಬಲ್ ಆಗೋದು. ಅದನ್ನ ಬಿಟ್ಟು ಇನ್ನು 50% ಪ್ರಿಡಿಕ್ಷನ್ಸ್ ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಇದರ ಜವಾಬ್ದಾರಿನೂ ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ.